ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು KRTTಗೆ ಸಂಬಂಧಿಸಿದಂಥ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದ ಪಠ್ಯಕ್ರಮದ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಇದು ಯಾವ ರೀತಿಯಾಗಿ ಪಠ್ಯಕ್ರಮ ಒಳಗೊಂಡಿದೆ ಅಂದರೆ, ಈ ಶೈಕ್ಷಣಿಕ ಮನೋವಿಜ್ಞಾನವು KRTTಗೆ ಯಾವ ರೀತಿಯಾಗಿ ಪಠ್ಯಕ್ರಮವಾಗಿದೆ ಅಥವಾ ಪಠ್ಯಕ್ರಮದ ವಸ್ತುವಾಗಿದೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಸೊ ಮೊದಲನೇದಾಗಿ ಬಾಲ್ಯದ ಕುರಿತು ಕೇಳಿರ್ತಕ್ಕಂಥದ್ದು. ಬಾಲ್ಯದೊಳಗೆ ಪ್ರಸವ ಪೂರ್ವ, ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಏನು ವಿಧಗಳೇನಾಗಿರ್ತಾವಲ್ಲ, ಸೊ ಅದರಲ್ಲಿ ಮಗುವಿನ ಒಂದು ವರ್ತನೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಬಾಲ್ಯವನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಹದಿಹರೆಯದವರು ಅಂತೇಳಿ, ಸೊ ಈ ಒಂದು ಟಾಪಿಕ್ ಒಳಗೆ ಹದಿಹರೆಯದ ಸಮಸ್ಯೆಗಳೇನು ಮತ್ತು ಅವರು ಎದುರಿಸ್ತಕ್ಕಂಥ ಸವಾಲುಗಳು ಯಾವುವು, ಅದೇ ರೀತಿಯಾಗಿ ಹರಿಯದವರ ಲಕ್ಷಣಗಳೇನು, ಅವರ ಗುಣಗಳೇನು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಕಲಿಕೆ ಅಂದ್ರೇನು, ಕಲಿಕೆ ಅಂತ ಈ ಕಲಿಕೆಯ ಒಳಗೆ ಕಲಿಕೆಯ ಅರ್ಥ ಕೇಳ್ತಾರೆ. ಇಲ್ಲ ಕಲಿಕಾ ಪ್ರಕಾರಗಳು ಇರ್ಬೋದು, ಕಲಿಕೆಯ ಸಿದ್ಧಾಂತಗಳಿರ್ಬೋದು, ಅಥವಾ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಅಂತ ಹೇಳ್ತಾರೆ. ಸೊ ಅವ್ರ ಬಗ್ಗೆ ಇದು ಬರ್ತಕ್ಕಂಥದ್ದು. ಇನ್ನು ವೈಯಕ್ತಿಕ ಭಿನ್ನತೆ ಒಳಗೆ ಸುಮಾರು ಬಾರಿ ಇವು ಬೆಳವಣಿಗೆ ಮತ್ತು ವಿಕಾಸ ಸಂಬಂಧಪಟ್ಟಂತೆ ಕೆಲವಷ್ಟು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಗ್ರ ಶಿಕ್ಷಣ, ಇದರೊಳಗೆ ವಿಶೇಷ ಅಗತ್ಯವಿರುವ ಮಕ್ಕಳು, ಈ ಭಾಷಾ ದೋಷ ಇರ್ಬೋದು, ಅದೇ ರೀತಿಯಾಗಿ ಶ್ರವಣ ದೋಷ, ದೃಷ್ಟಿ ದೋಷ, ಅಂಗವಿಕಲರು ಅಂತೇಳಿ ಕರಿತೀವಲ್ಲ, ಅವರ ಒಂದು ಸಮಸ್ಯೆಗಳೇನು, ಅವರ ಬುದ್ಧಿಶಕ್ತಿ ಹೇಗಿರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ವ್ಯಕ್ತಿತ್ವ ಸಂಬಂಧಪಟ್ಟಂತೆ, ಪರ್ಸ್ನಾಲಿಟಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ತವೆ. ಸೊ ಪರ್ಸ್ನಾಲಿಟಿ ಅಂದರೆ ಏನು, ಪರ್ಸ್ನಾಲಿಟಿ ಯಾವ ಪದದಿಂದ ಬಂದಿರತಕ್ಕಂಥದ್ದು, ಅದೇ ರೀತಿಯಾಗಿ ವ್ಯಕ್ತಿತ್ವ ಮತ್ತು ಬೆಳವಣಿಗೆ, ವಿಕಾಸ, ಅದೇ ರೀತಿಯಾಗಿ ಪರಿಸರ, ಅನುವಂಶೀಯತೆ ಮೊದಲಾದ ಅಂಶಗಳು ಇದಕ್ಕೆ ಸಂಬಂಧಿಸಪಟ್ಟಿರ್ತಕ್ಕಂಥದ್ದು. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಮುಂದುವರೆದು ಈ ಮಾನಸಿಕ ಆರೋಗ್ಯ ಅಂತಂದೇಳಿ ಕರಿತೀವಿ ನಾವು. ಸೊ ಮಾನಸಿಕ ಆರೋಗ್ಯ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಗುಪ್ತಚರ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಥವಾ ವಿಕಾಸ ಅಂತೇಳಿ ಕರಿತೀವಿ ನಾವು, ಬೆಳವಣಿಗೆ ಮತ್ತು ವಿಕಾಸ. ಸೊ ಇದ್ರ ಮೇಲೆ ಸುಮಾರು ಬಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಸೊ ಅದಕ್ಕೆ ಇಂಪಾರ್ಟೆಂಟ್ ಕೊಟ್ಟು ನೀವು ಓದಬೇಕಾಗತ್ತೆ. ಇನ್ನು ಸಾಮಾಜಿಕ ರಚನೆಯಾಗಿ ಲಿಂಗದ ಬಗ್ಗೆ ನೋಡ್ಕೋಬೇಕು. ಶಿಕ್ಷಣಶಾಸ್ತ್ರ ಅಂದ ತಕ್ಷಣ ನಾವು ಶಿಕ್ಷಣ ಅರ್ಥ ಮತ್ತು ಶಿಕ್ಷಣ ಕುರಿತು ವಿವಿಧ ಚಿಂತಕರು ನೀಡಿದಂತಹ ವಾಕ್ಯಗಳನ್ನು ನೋಡ್ಕೋಬೇಕಾಗತ್ತೆ. ಅಥವಾ ಶಿಕ್ಷಣ ತಜ್ಞರ ಕುರಿತು ನಾವು ಅಧ್ಯಯನ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಲಿಕೆಯ ಅಂಶಗಳು ಅಂತಂದೇಳಿ ಈ ಒಂದು ವಿಷಯದ ಕುರಿತು ನೀವು ನೋಡ್ಕೋಬೇಕಾಗತ್ತೆ. ಈ ಮೇಲಿನ 2 ಸ್ಲೈಡ್ ಒಳಗೆ ಆ ಒಂದು KA ಬೋರ್ಡ್ ಬಿಡುಗಡೆಗೊಳಿಸಿರ್ತಕ್ಕಂಥ ಪಠ್ಯಕ್ರಮವಾಗಿತ್ತು. ಈ ಒಂದು ಪಠ್ಯಕ್ರಮದೊಳಗೆ ಯಾವ್ಯಾವ ಅಂಶಗಳನ್ನು ನಾವು ಓದಬೇಕಾಗತ್ತೆ ಮತ್ತು ಯಾವ್ಯಾವ ಅಂಶಗಳು ಇಂಪಾರ್ಟೆಂಟು ಫೋಕಸ್ ಮಾಡಿ ನಾವು ಓದಬೇಕಾಗತ್ತೆ ಅಂತಂದರೆ, ಮೊದಲನೇದಾಗಿ ಈ ಜೀನ್ ಪಿಯಾಜಿಯವರ ಜ್ಞಾನಾತ್ಮಕ ಸಿದ್ಧಾಂತಗ, ಬ್ರೂನರ್ ಅನ್ವೇಷಣೆ ಸಿದ್ಧಾಂತ, ಸಾಮಾಜಿಕ ಸಿದ್ಧಾಂತ ಅಂತೇಳಿ ಇದು ಬಂಡೂರವರ ಬರುತ್ತಲ್ಲ, ಸೊ ಅವು ನೋಡ್ಕೋಬೇಕು. ಅದೇ ರೀತಿಯಾಗಿ ಎರಡನೇದಾಗಿ ಕಲಿಕೆ ಮತ್ತು ಕಲಿಕೆಯ ಸಿದ್ಧಾಂತಗಳು ನೋಡ್ಕೋಬೇಕಾಗತ್ತೆ. NPC ಕುರಿತು ನೀವು ಅಧ್ಯಯನ ಮಾಡೋಕ್ಕಾಗುತ್ತೆ. ಅದೇ ರೀತಿಯಾಗಿ ಮೂರನೇದು ಬೋಧನಾ ಪದ್ಧತಿ, ಬೋಧನಾ ಉದ್ದೇಶಗಳು, ಪ್ರಾಕಲ್ಪನೆ, ಶಿಶು ತಜ್ಞರು. ಸೊ ಇವುಗಳು ಭಾಳ ಇಂಪಾರ್ಟೆಂಟು. ಇದ್ರ ಮೇಲೆ ಹಿಂದೆ ಪ್ರಶ್ನೆಗಳು ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಕೆಲವಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಿಮ್ಮ ಮುಂದೆ ಇವತ್ತು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ಸೊ ಅದು ಪಠ್ಯಕ್ರಮ, ಅದರೊಳಗೆ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವನು ಓದ್ಕೋಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಅಭಿಪ್ರೇರಣೆ ಮತ್ತು ಅವಧಾನ ಅಂತೇಳಿ ಸೊ ನೋಡ್ಕೋಬೇಕು. ವೈಗೋಟಸ್ಕಿ, ಕೋಲ್ಬರ್ಗ್, ಸ್ಕಿನ್ನರ್, ಎರಿಕ್ಸನ್ರವರ ಇವು ಸಿದ್ಧಾಂತಗಳು ಹೇಳ್ಬರ್ತಾವೆ. ಅವನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಅನ್ವಯದ ರೂಪದೊಳಗೆ ಕೇಳಿಬಿಟ್ಟಿರ್ತಾನೆ ಸಿದ್ಧಾಂತಗಳು. ಕೋಲ್ಬರ್ಗ್ರವರ ಒಳನೋಟ ಕಲಿಕೆ ಸಿದ್ಧಾಂತ ಏನೈತಲ್ಲ, ಸ್ಕಿನ್ನರ್ ಅವರ ರಚನಾತ್ಮಕ ಸಿದ್ಧಾಂತ, ಕ್ರಿಯಾಜನ್ಯ ಸಿದ್ಧಾಂತ ಅಂತೇಳಿ ಕರಿತೀವಲ್ಲ ಅದು. ಸೊ ಎಲ್ಲ ನೋಡ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ಕಲಿಕಾ ದೋಷಗಳು ಮತ್ತು ನ್ಯೂನತೆಗಳ ಕುರಿತು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಈ ಕಲಿಕೆ ಅಂದ್ರೇನು, ಈ ಕಲಿಕೆ ದೋಷಗಳೇನು ಎಲ್ಲ ಸಂಕ್ಷಿಪ್ತವಾಗಿ ನೀವು ತಿಳ್ಕೋಬೇಕು. ಯಾಕಂದರೆ ಇವು ಹಿಂದೆ ಕೇಳಿದಂತಹ ಟಾಪಿಕ್ ಇವು.
ಇದ್ರ ಮೇಲೆ ನಿಂದ ಹಾಗಾಗಿ ಮುಂದೂ ಕೇಳುವ ಒಂದು ಸಂಭವ ಐತಿ. ಇಡಿಯಾಗಿ ಓದೋದಕ್ಕಿಂತ ಬಿಡಿ ಬಿಡಿಯಾಗಿ ಓದಿ ಅಭ್ಯಾಸ ಮಾಡಬೇಕು. ಅದೇ ರೀತಿಯಾಗಿ ಈ ಬೆಳವಣಿಗೆ ಮತ್ತು ವಿಕಾಸ ತತ್ವಗಳು, ಹಂತಗಳು, ಲಕ್ಷಣಗಳು, ಪರಿಪಕ್ವತೆ. ಪರಿಪಕ್ವತೆ ಅಂತಂದು ಅಂದರೆ ಏನಂತಂದು ಕೇಳ್ಬಿಡ್ತಾನೆ ಒಂದೊಂದು ಸಾರಿ. ಬೆಳವಣಿಗೆ ಅಂದರೆ ಏನಂತ ಕೇಳ್ಬಿಡ್ತಾನೆ, ಅಥವಾ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತಂದು ಕೇಳುವ ಸಂಭವ ಇದೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಚೆನ್ನಾಗಿ ಕ್ಲಾಸ್ ಕೇಳಬೇಕು, ಎಲ್ಲ ಬುಕ್ಸ್ ಓದಬೇಕು, ಆಥರ್ಸು ಚೆನ್ನಾಗಿ ನೋಟ್ಸ್ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಇನ್ನು ಮನೋಧೋರಣೆ ಮತ್ತು ಅಭಿಕ್ಷಮತೆ ಹಾಗೂ ಆಸಕ್ತಿಯ ಮೇಲೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಇನ್ನು 9ನೇದು ಏನಪ್ಪ, ರಕ್ಷಣಾ ತಂತ್ರಗಳು. ರಕ್ಷಣಾ ತಂತ್ರಗಳ ಮೇಲೆ ಸುಮಾರು ಸಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ಪಲಾಯನ ಅಂದರೆ ಏನು, ಹದಿಮಿಡುವಿಕೆ, ದಮನ ಮೊದಲಾದವು ರಕ್ಷಣಾ ತಂತ್ರಗಳು ಬರ್ತಾವೆ. ಸೊ ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಮಾನಸಿಕ ಘರ್ಷಣೆ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಇವು ಬುದ್ಧಿಶಕ್ತಿಯ ಒಂದು ವಿವಿಧ ವಿಧಗಳು ಬರ್ತವೆ. ಇವು ಪರೀಕ್ಷೆಗಳು ಅಂತ ಹೇಳ್ತೀವಿ, ಬುದ್ಧಿಶಕ್ತಿಯ ಪರೀಕ್ಷೆಗಳು ಅಂತೇಳಿ. ಸೊ ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಬಹುಕಾರಕ ಬುದ್ಧಿಶಕ್ತಿ ಮತ್ತು ದ್ವಿಕಾರಕ ಅಂತಂದೇಳಿ ಕೇಳ್ತೇವೆ, ಪರೀಕ್ಷೆಗಳು ಮಾಡ್ತಾರೆ. ಸೊ ಅವುಗಳನ್ನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಸಮಾಜ ಮಿತಿತಂತ್ರ, ಸಮೂಹ ಗತಿಶಾಸ್ತ್ರ, ಸಮಾಜೀಕರಣ ಕುರಿತು ನೀವು ನೋಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಲಿಂಗಾಧಾರಿತ ವ್ಯವಸ್ಥೆ, ವೈಯಕ್ತಿಕ ಭಿನ್ನತೆಗಳು, ಹಿಂದೆ ಏನು ಬಂತಲ್ಲ ವೈಯಕ್ತಿಕ ಭಿನ್ನತೆಗಳು ಅನ್ನೋದು ಆ ಚಾಪ್ಟರ್ ಒಳಗೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೋಸಾಮಾಜಿಕ ವಿಕಾಸದ ಹಂತಗಳು, ಕಾರ್ಲ್ ರೋಜರ್ಸ್ ಅವರ ಒಂದು ದೃಷ್ಟಿಯೊಳಗೆ ಈ ಮನೋಸಾಮಾಜಿಕ ವಿಕಾಸ, ಇದು ಮನೋಸಾಮಾಜಿಕ ವಿಕಾಸದ ಹಂತಗಳು ಯಾವ ರೀತಿಯಾಗಿ ಪರಿಣಾಮ ಬೀರಿದೆ, ಅವರ ಪ್ರಕಾರ ಏನು ಹೇಳ್ತದೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಇನ್ನೊಂದು ರೀತಿ ವೀಕ್ಷಣೆ, ಕಲಿಕೆ, ಸ್ಮೃತಿ ಮತ್ತು ವಿಸ್ಮೃತಿ, ಸಾಮಾಜಿಕ ಕಲಿಕೆ ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದುವರೆದು ಈ ಸಂವೇಗ ಮತ್ತು ಪ್ರತ್ಯಕ್ಷಾನುಭವ ಕುರಿತು ನೋಡಿರಿ. ವರ್ತನೆಯೊಳಗೆ ಈ ಶಿಕ್ಷಕ, ವಿದ್ಯಾರ್ಥಿ ಮತ್ತು ಶಿಕ್ಷಣ ಸಮುದಾಯ, ಈ ತ್ರಿಮುಖ ಒಂದು ವ್ಯವಸ್ಥೆ ಅಂತಂದು ಹೇಳಿ ಕರಿತೀವಿ ನಾವು. ಪಠ್ಯಪುಸ್ತಕ ಇರ್ಬೋದು, ವಿದ್ಯಾರ್ಥಿ ಶಿಕ್ಷಕ ನಡುವೆ ಎಲ್ಲ ವರ್ತನೆ ಹೇಗಿರ್ತೈತಿ ಅನ್ನೋದನ್ನು ಅಧ್ಯಯನ ಮಾಡಬೇಕು. ಸೃಜನಶೀಲತೆ, ಪ್ರತಿಭಾನ್ವಿತ ಮಕ್ಕಳು, ಈ ಒಂದು ಪಟ್ಟಿನೇ ಐತಿ. ಅದು ಅತಿ ಪ್ರತಿಭಾವಂತರು ಯಾರು, ಪ್ರತಿಭಾವಂತರು, ಬುದ್ಧಿವಂತರು, ಸರಾಸರಿಗಿಂತ ಹೆಚ್ಚಿನ ಬುದ್ಧಿವಂತರು, ಸರಾಸರಿ ಬುದ್ಧಿವಂತರು, ಸರಾಸರಿಗಿಂತ ಕಡಿಮೆ ಬುದ್ಧಿವಂತರು, ಮಾನಸಿಕ ಅಥವಾ ಮಾನಸಿಕ ಹಂತದ ಕೊನೆಯಲ್ಲಿರ್ತಕ್ಕಂಥ ಬುದ್ಧಿವಂತರು, ಮಾನಸಿಕ ನ್ಯೂನತೆ ಉಳ್ಳವರು ಅಥವಾ ಮಾನಸಿಕ ಬುದ್ಧಿ ಉಳ್ಳವರು, ಅದೇ ರೀತಿಯಾಗಿ ಅತಿ ಕಡಿಮೆ ಮಾನಸಿಕ ಬುದ್ಧಿ ಉಳ್ಳವರು ಅಂತಂದು ಹೇಳಿ ಒಂದು 10 ವಿಧಗಳು ಬರ್ತವೆ. ಸೊ ಅವುಗಳು ಎಷ್ಟೆಷ್ಟು IQಗಳನ್ನು ಒಳಗೊಂಡಿರ್ತಾರೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಮನೋವಿಜ್ಞಾನದ ವಿಧಾನಗಳು ಮತ್ತು ಪಂಥಗಳನ್ನು ನೀವು ಕುರಿತು ಅಧ್ಯಯನ ಮಾಡಬೇಕು. ಸೊ ಇವು ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಾಯಕತ್ವ, ಪುನರ್ಬಲನ, ಬುದ್ಧಿಶಕ್ತಿ, ವಾಕ್ಯ ಮತ್ತು ಪರೀಕ್ಷೆಗಳು, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ಕಾರಕ ಬುದ್ಧಿಶಕ್ತಿ ಪರೀಕ್ಷೆ ಅಂತಂದೇಳಿ ಬರ್ತವೆ. ಬುದ್ಧಿಶಕ್ತಿ ಪಿತಾಮಹ ಯಾರು ಮತ್ತು ಅವೆಲ್ಲ ಕೇಳ್ತಾರೆ. ಬಹುಕಾರಕ ಬುದ್ಧಿಶಕ್ತಿಯನ್ನು ಯಾರು ಪ್ರತಿಪಾದಿಸ್ತಾರೆ ಅಲ್ಲ, ಅದು ಏನು ನೋಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕಲಿಕಾ ಫಲಗಳು ಮತ್ತು ಕಲಿಕೆಯ ನಿಯಮಗಳು, ಪ್ರಗತಿಶೀಲ ಶಿಕ್ಷಣ ಎಂಬುದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದಿಷ್ಟು ಆಗಿತ್ತು ಈ ಶೈಕ್ಷಣಿಕ ಮನೋವಿಜ್ಞಾನವು KRTTಯ ಒಂದು ಪಠ್ಯಕ್ರಮ. ಸೊ ಆ ಪಠ್ಯಕ್ರಮದೊಳಗೆ ಯಾವ್ಯಾವ ಇಂಪಾರ್ಟೆಂಟು, ಯಾವ್ಯಾವ ವಿಷಯಗಳನ್ನು ಓದಬೇಕು ಅನ್ನೋದನ್ನು ನಾನು ಏನು ಮಾಡೀನಿ, ಈ ಒಂದು ತರಗತಿಯೊಳಗೆ ಒಂದು ಕಡೆ ಪಟ್ಟಿ ಮಾಡಿ ನಿಮಗೆ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀನಿ. ಸೊ ಮುಂಬರುವಂತಹ KRTT ಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆಯಿರಿ. ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂಥ ತರಗತಿಗಳು ನಿಮಗೆ ಇಷ್ಟವಾದರೆ ಸೊ ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಸಹ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸ್ರಿ. ನಿಮ್ಮ ಬೆಳವಣಿಗೆ ನಮ್ಮ ಬೆಳವಣಿಗೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಂದು ವಿಶೇಷ ಪಠ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.